ಶಾಸಕ ಎಸ್ಟಿ ಸೋಮಶೇಖರ್ ಅವರಿಗೆ ಹೂವಿನ ಸ್ವಾಗತ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೊಡಿಗೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ ನಂಬರ್ 3ರಲ್ಲಿ ಸುಮಾರು 1 ಕೋಟಿ ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಚಾಲನೆ ನೀಡಲು ಆಗಮಿಸಿದ ಮಾಜಿ ಸಚಿವರು ಹಾಲಿ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರಿಗೆ ಅಭೂತಪೂರ್ವ ಸ್ವಾಗತ ನೀಡಲಾಯಿತು. ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ದೇವರಾಜು ಅವರು ಕೊಡಿಗೇಹಳ್ಳಿ ಬಳಿ ಶಾಸಕರು ಆಗಮಿಸುತ್ತಿದ್ದಂತೆ ಕಂಡು ಕೇಳರಿಯದ ಅದ್ದೂರಿ ಸ್ವಾಗತ ಎಸ್ಟಿ ಸೋಮಶೇಖರ್ ಅವರಿಗೆ ನೀಡಲಾಯಿತು. 100 ಕೆಜಿ ಹೂವನ್ನ ಬಳಸಲಾಗಿತ್ತು. ರಸ್ತೆಯ ಎರಡೂ ಬದಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನೆಲೆಸಿದ್ದ 2 ಜೆಸಿಪಿಯ ಮೇಲಿಂದ ಹೂವಿನ ಮಳೆ ಸುರಿಸಲಾಯಿತು. ಕಾರ್ಯಕರ್ತರು ಎಸ್ಟಿ ಸೋಮಶೇಖರ್ ಪರ ಜೈಕಾರ ಹಾಕಿ ಘೋಷಣೆ ಕೂಗಿದ್ರು. ಗ್ರಾಮದಲ್ಲಿ ಸೇರಿದ್ದ ಮಹಿಳೆಯರು ಆರತಿ ಎತ್ತಿ ಆತ್ಮೀಯವಾಗಿ ಸ್ವಾಗತಿಸಿದ್ರು. ವೀರಗಾಸೆ, ಡೊಳ್ಳು ಕುಣಿತ, ತಮಟೆ, ವಾಲಗದೊಂದಿಗೆ ಪ್ರವೇಶ ದ್ವಾರದಿಂದ ವಾರ್ಡ್ ನಂಬರ್ 3ರವರೆಗೂ ಶಾಸಕರನ್ನ ಕರೆದುಕೊಂಡು ಬರಲಾಯಿತು. ಪ್ರವೇಶ ದ್ವಾರದಿಂದ ನಡೆದು ಹೋಗುತ್ತಿದ್ದ ಎಸ್ಟಿ ಸೋಮಶೇಖರ್ ಅವರಿಗೆ ಹೂವಿನ ಮೇಲೆ ನಡೆಸಿ ಭವ್ಯ ಸ್ವಾಗತ ಮಾಡಲಾಯಿತು. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರು ಇವತ್ತು ನಮ್ಮ ಹಳೆ ಊರಲ್ಲಿ ಹೆಚ್ಚು ಕಮ್ಮಿ 20 ವರ್ಷದಿಂದ ಯಾವ ರೋಡು ಮೋರಿ ಕಾಂಕ್ರೀಟ್ ರೋಡ್ ಯಾವುದೂ ಆಗಿರಲಿಲ್ಲ. ಇವತ್ತು ಸಾಹೇಬರು 1 ಕೋಟಿ ಅನುದಾನ ಕೊಟ್ಟು ನಮಗೆ ಮೋರಿ ಪ್ಲಸ್ ಕಾಂಕ್ರೀಟ್ ರಸ್ತೆ 2 ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಸಾಹೇಬರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿ ಅವ್ರನ್ನ ಗುದ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ರೋಡ್ಗೆ. ನಮ್ಮ ವಾರ್ಡಲ್ಲಿ ಯಾವುದೋ ರಸ್ತೆಗಳು ಇನ್ನು 2-3 ಇರಬೇಕು. ತೊಪ್ಪನಮ್ಮ ಮತ್ತು ಮಾಯಣ್ಣ ಬಡಾವಣೆ ಮತ್ತು ಇದು ಈಶ್ವರಿ ಫಾರಂ ರಸ್ತೆಗಳು, ಈ 3 ರಸ್ತೆ ನಮ್ಮ ಕಂಪ್ಲೀಟ್ ನನ್ನ ವಾರ್ಡಲ್ಲಿ ಯಾವ ರೋಡು ಅಷ್ಟೇ, ಯಾವ ರೋಡ್ ಕಾಂಕ್ರೀಟ್ ರೋಡ್ ಯಾವುದೂ ಇಲ್ಲ. ಇನ್ನು ಮೋರಿ ಮಾಡಿಸ್ಬೇಕು. ಸಾಹೇಬ್ರ ತಾವು ಅದು ಮಾತಾಡಿದ್ದೀನಿ. ಆಯ್ತಾಯ್ತಪ್ಪ, ಇದು ಮುಂದಿನ ದಿನಗಳಲ್ಲಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮೋರಿ ಎಲ್ಲ ವಾರ್ಡ್ಗಳಿಗೂ ಮೋರಿ ಮಾಡಿಸ್ಕೊಡೋ ಜವಾಬ್ದಾರಿ ನಂದಾಗಿದೆ.